This is Bangalore Headlines, your source for the latest news and alerts from across the city. ಬೆಂಗಳೂರಿನ ಬಡೇಪೇಟೆಯ ಪುರಾತನ ಪ್ರಸಿದ್ಧ ದೇವಸ್ಥಾನ ಶ್ರೀ ಕಾಶಿ ವಿಶ್ವೇಶ್ವರ ದೇವಸ್ಥಾನ 500 ವರ್ಷದ ಪುರಾತನ ಇತಿಹಾಸ ಇದೆ. ಈ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತು ರಾಮಲಿಂಗೇಶ್ವರ ಇವತ್ತು ರುದ್ರಾಕ್ಷಿ ಅಲಂಕಾರ, ಪಾರ್ವತಿ ಕೈಯಿಂದ ಜಲಾಭಿಷೇಕ ಆಗ್ತಾ ಇರುವಂಥ ಅಭಿಷೇಕ ಮಾಡಿರುವಂಥದ್ದು. ಸೊ ನಿರಂತರವಾಗಿ ಭಕ್ತಾದಿಗಳು ಬೆಳಗ್ಗೆಯಿಂದ ಬಂದಿದ್ದಾರೆ, ತೀರ್ಥ ಪ್ರಸಾದ ತಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ಮತ್ತು ನಾಳೆ ಬೆಳಗ್ಗೆ ಕೂಡ ಈಗ ಸೋಮವಾರ ಬೆಳಗ್ಗೆ 4 ಗಂಟೆಗೆ ಅಭಿಷೇಕ. ಅಧ್ಯಕ್ಷರಾಗಿ ಶ್ರೀ PS ಶ್ರೀನಿವಾಸ ಮೂರ್ತಿಯವರು ನಿರಂತರವಾಗಿ ಅವ್ರ ಕೈಲಾದ ಸೇವೆಯನ್ನು ಮಾಡ್ತಾ ಬರ್ತಿದ್ದಾರೆ. ಅನೇಕ ಜನರಿಗೆ ಅನ್ನದಾನ, ದೇವರಿಗೆ ಅಲಂಕಾರ, ಇದೆಲ್ಲದಕ್ಕೂ ಮೇನ್ ರೂವಾರಿ ಅವರೇ. ಅವ್ರಿಗೆ ದೇವ್ರು ಇನ್ನಷ್ಟು ಆಶೀರ್ವಾದ ಕೊಡಲಿ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಎಲ್ರಿಗೂ ಕಾಶಿ ವಿಶ್ವನಾಥ ಸ್ವಾಮಿ ಒಳ್ಳೇದು ಮಾಡಿ. ಈ ಏರಿಯಾಗೆ ಬಂದಾಗಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತೀನಿ. ಕಾಶಿ ವಿಶ್ವನಾಥ ನನ್ನ ಮದುವೆ ಆದಾಗಿಂದ ಈ ದೇವಸ್ಥಾನಕ್ಕೆ ಬರ್ತೀನಿ. ನಾನು ಅಂದ್ಕೊಂಡಿರೋದೆಲ್ಲ ಆಗಿದೆ, ಇವಾಗೂ ಬರ್ತಾ ಇರ್ತೀನಿ ಇಲ್ಲಿ ಬಂದು. ಆಮೇಲೆ ಇಲ್ಲಿ ತುಂಬ ಚೆನ್ನಾಗಿ ಎಲ್ಲ ಪೂಜಾರಿಗಳು ಎಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡಿ ಕೊಡ್ತಾರೆ ತಾಳ್ಮೆಯಿಂದ. ಆಮೇಲೆ ತಿರ್ಗಾ ಶ್ರೀನಿವಾಸ ಮೂರ್ತಿ ಕಡೆಯಿಂದ ಎಲ್ಲ ನಮಗೆಲ್ಲ ಸೇವೆ ಸಿಕ್ಕಿದೆ, ನಮಗೆಲ್ಲ ಒಂಥರ ಖುಷಿ ಆಗ್ತಾ ಇದೆ. ಧನ್ಯವಾದ. 500 ವರ್ಷದಿಂದ ನಾವು ಬರ್ತಾ ಇದ್ದೀವಿ. ಹಳೆ ಕಾಲದಿದ್ದಲ್ಲ ನಮ್ಮದು, 500 ವರ್ಷದಿಂದ ನಾವು ಬರ್ತಾ ಇದ್ದೀವಿ. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಯಜಮಾನರು ಅವಾಗಿಂದ ಬರ್ತಾ ಇದ್ದೀವಿ. ಕಾಶಿಯಿಂದ ತಂದವ್ರು ಈ ದೇವ್ರನ್ನ ಜನಗಳೆಲ್ಲ ತುಂಬ ಜನಗಳು ಬರ್ತಾರೆ ಇಲ್ಲಿ. ಕಾಶಿ ಅಷ್ಟೇ ಪವಿತ್ರವಾಗಿದೆ, ಕಾಶಿ ಅಷ್ಟೇ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ ನಡೆಯುತ್ತೆ. ವಾರ ಪೂಜೆ ನಡೀತೈತೆ. ಜನಗಳು ಅಷ್ಟೇ ಸಂತೋಷದಿಂದ ಬಂದು ಭಕ್ತಿಯಿಂದ ಪೂಜೆ ಮಾಡಿಕೊಂಡು ದೀಪ ಬೆಳಗ್ತಾರೆ. ಅವ್ರಿಗೆ ಮನೋದಾಸೆ ಎಲ್ಲ ಕುಂಬಳಕಾಯಿ ದೀಪ, ಮಾಮೂಲಿ ದೀಪ ಎಲ್ಲ ಬೆಳಗ್ಗೆ ಅವ್ರ ಮನ ಆಸೆ ಎಲ್ಲ ದೇವ್ರು ನೆರವೇರಿಸ್ತಾನೆ. ಅದಕ್ಕೆ ಇವೆಲ್ಲ ಜನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ ಶಿವಾಯ, ನಮಸ್ಕಾರ. ಇದು 500 ವರ್ಷದ ಇತಿಹಾಸ ಉಳ್ಳ ದೇವಸ್ಥಾನ. ಇದು ನೀವೇನಾದ್ರು ಅನ್ಕೊಂಡು ಏನಾದ್ರು ಬಂದಾಗ, ಏನಾದ್ರು ಅನ್ಕೊಂಡು ಏನಾದ್ರು ಕಾರ್ಯ ಆಗ್ಬೇಕಂತ ಬಂದಾಗ ನೀವು ಬಂದು ಇಲ್ಲಿ ದೇವ್ರ ಸನ್ನಿಧಿಗೆ ಬಂದು ಒಂದು ದರ್ಶನ ಮಾಡ್ಕೊಂಡು ಹೋದ್ರೇ ನಿಮ್ದೆಲ್ಲ ಆಗುವಂಥ ಕೆಲಸಗಳೆಲ್ಲ ಆಗುತ್ತೆ. ಏನು ಯೋಚನೆ ಮಾಡೋಷ್ಟೆಲ್ಲ ಏನೂ ಇಲ್ಲ. ಪ್ರತಿ ಸೋಮವಾರ ಒಳ್ಳೊಳ್ಳೆ ಪೂಜೆಗಳು ನಡೆಯುತ್ತೆ. ಎಲ್ಲರಿಗೂ ಅನ್ನ ಸಂತರ್ಪಣೆ ನಡೆಯುತ್ತೆ ಪ್ರತಿ ಸೋಮವಾರ. ಮತ್ತೇನಂತ ಅಂದರೆ ಇಲ್ಲಿ ಯಾರು ಮಕ್ಕಳು ಕಳೆದೋಗಿತ್ತು ಅಂತ ಒಂದ್ಸಲ ಬಂದು ಕೇಳ್ಕೊಂಡಿದ್ರು. ಅದಾಗಿದೆ, ಆ ತಕ್ಷಣನೇ ಸಿಕ್ಕಿದೆ ಆ ಮಗು. ಅದೊಂದು ವಿಶೇಷ ಚೆನ್ನಾಗಿದೆ. ಯಾರು ಮದುವೆ ಆಗಿಲ್ಲ ಅಂದರೆ ಅವ್ರ ಮದುವೆ ಆಗಿದೆ, ಮಕ್ಕಳಿದೆ ಮಕ್ಕಳಾಗಿದೆ. ಪರವಾಗಿಲ್ಲ, ಏನು ಅಂದ್ಕೊಂಡು ನೀವು ಅಂದ್ಕೊಳ್ಳೋ ಕೆಲಸ ಎಲ್ಲ ಆಗುತ್ತೆ. ಇಲ್ಲಿರೋ ಇವರು ದಿಲೀಪ್ ಅಂತ ಇದ್ದಾರೆ ಇಲ್ಲಿ, ಅವರು ತುಂಬ ಚೆನ್ನಾಗಿ ಎಲ್ಲರಿಗೂ ಸೇವೆ ಮಾಡ್ಕೊಡೋಕ್ಕೆಲ್ಲ ಅನುಕೂಲ ಚೆನ್ನಾಗಿ ಮಾಡ್ಕೊಡ್ತಾರೆ. ಮತ್ತು ಅವರ ಅರ್ಧಾಂಗಿ ಸುಷ್ಮಾ ಅಂತ ಇದ್ದಾರೆ, ಅವರು ಅಷ್ಟೇ ಎಲ್ಲರಿಗೂ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಪ್ರಸಾದ ಹಂಚೋದಿರ್ಬೋದು, ಮತ್ತು ಕ್ಲೀನಿಗೆ ಇರ್ಬೋದು, ಇಲ್ಲಿ ದೇವಸ್ಥಾನ ಸ್ವಚ್ಛತೆ ಕಾಪಾಡೋದು ಪ್ರತಿಯೊಂದು ಚೆನ್ನಾಗಿ ಮಾಡ್ತಾರೆ. ಮತ್ತು ಪ್ಲಾಸ್ಟಿಕ್ ಇದು ಮಾಡಬೇಕು ಅಂದ್ಕೊಂಡಿದ್ದಾರೆ, ಅವರೇ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ಎಲ್ಲರೂ ಮುಂದೆ ಚೆನ್ನಾಗಿ ಮಾಡ್ತಾರೆ ಅಷ್ಟೇ. ಧನ್ಯವಾದ. Subscribe channel for latest update.